ಅಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಎಷ್ಟು ಜನರಿಗೆ ಅದನ್ನು ಕಳಿಸಿದ್ದಾರೆ, ಆಮೇಲೆ ಎಷ್ಟು ಜನರಿಗೆ ಅದನ್ನು ರೆಕಮೆಂಡ್ ಮಾಡಿ ಅದನ್ನು ಎಷ್ಟು ಜನರು ನೋಡಿದ್ದಾರೆ, ಅದರಿಂದ ನಿಮಗೆ ಎಷ್ಟು ವಾಚ್ ಟೈಮ್ ಆಯಿತು ಎಲ್ಲ ಗೊತ್ತಾಗ್ತದೆ. ಅದರಲ್ಲಿ ಇನ್ನೊಂದು ವಿಷಯ ಗೊತ್ತಾಗ್ತದೆ, ಅಲ್ಲಿ ನಿಮಗೆ ಇಂಪ್ರೆಷನ್ ತೋರಿಸಲ್ಲ. ಈ ಇಂಪ್ರೆಷನ್ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಅದನ್ನು ಒಮ್ಮೆ ನಾವು ಲೈವ್ ಮಾಡಿ ಬಿಟ್ಟದನ್ನು ಇನ್ನೊಬ್ಬರಿಗೆ ಅವರು ಯೂಟ್ಯೂಬ್ನವರು ಕಳಿಸಲ್ಲ. ಈ ಒಂದು ಸತ್ಯ ನಿಮಗೆ ಗೊತ್ತಾಗಬೇಕಂತ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ನೋಡಿ ನೀವು ವಿಡಿಯೋ ಮಾಡಲ್ಲ, ಬರೀ ಲೈವಲ್ಲಿಯೇ ಹೋಗ್ತಾ ಇರ್ತೀರಿ ಅಂತ. ವಾಚ್ ಟೈಮ್ ಭರ್ತಿ ಆಗಬೇಕು, ವಾಚ್ ಟೈಮ್ ಭರ್ತಿ ಆಗಬೇಕಂತ. ಓಕೆ, ವಾಚ್ ಟೈಮ್ ಭರ್ತಿ ಆಯಿತು ಅಂತ ಇಟ್ಕೊಳ್ಳುವ. ಹಾಯ್ ಹಾಯ್, ಹೇಗಿದ್ದೀರಾ? ಎಂತ ಗೊತ್ತುಂಟಾ, ಎಂತ ಇಲ್ಲ, ನಾನೀಗೊಂದು ಕಡೆ ಹೋಗಿ ಬಂದದ್ದು. ಸೊ ಇದು ಸ್ವಲ್ಪ ಬಿಸಿಲುಂಟು, ಹಾಗೆ ಮೊನ್ನೊಂದು ವೀಡಿಯೋ ಹಾಕುವ ಅಂತ ಹೇಳಿದ್ದೆ. ಇನ್ನೊಂದು ವೀಡಿಯೋ ಮಾಡಿದ್ದೆ, ಅದೆಂತ ಕ್ಲೀನ್ ಬರಲಿಲ್ಲ, ಕರ್ಮದ್ದು ಸಹ. ಇದು ಎಂತಂತ ಹೇಳಿದರೆ, ನಾನಿವತ್ತೊಂದು ವೀಡಿಯೋ ಹಾಕ್ತೇನೆ. ಇದು ನಮ್ಮ ಕೆಲವು ವೀಡಿಯೋ ಎಲ್ಲ ಉಂಟಲ್ಲ, ಈ ವಿಡಿಯೋ ಈಗ ನಾವು ವೀಡಿಯೋ ಹಾಕ್ತೇವೆ. ವೀಡಿಯೋ ಹಾಕಿದರೆ ಅದು ನೋಡಿ ಎಂತ ಅಂತ ಹೇಳಿದರೆ, ಅದು ಹೇಳಿದರೆ ಈಗ ಗೊತ್ತಿದ್ದವರಿಗೆ ಓಕೆ. ಕೆಲವರೆಲ್ಲ ತುಂಬ ಇದಿರ್ತಾರಲ್ಲ, ನೋಡಿ ಕೂದಲೆಲ್ಲ ತುಂಬ ಜಾಸ್ತಿ ಆಗಿದೆ ಸಹ. ಈ ಕೂದಲು ಸಹ ಇಲ್ಲಿ ಬರ್ತೇನೆ ಈಗ ಮ್ಯಾಟ್ರಿಗೆ. ಈ ಮೊಡವೆಗೆ ಯಾರಿಗಾದರೂ ತುಂಬ ಉಂಟು ಯೂಟ್ಯೂಬಲ್ಲೆಲ್ಲ ಹುಡುಕಿ ಅಂತ ಕರ್ಮ ಸಹ ಸಿಟ್ಟು ಬರ್ತದೆ. ಈಗ ಎಂತ ಗೊತ್ತುಂಟ, ಈ ಮೊಡವೆಗೆ ಯಾರಿಗಾದರೂ ಲಾಭದ ಮದ್ದಿದ್ರೆ ಯಾರಾದರೂ ಹೇಳಿ. ಒಂದು ಮದುವೆ ಆಗಿ ಒಂದು ಮಗು ಆಗಿದೆ, ಇನ್ನೂ ಕೂಡ ಮೊಡವೆ ಒಂದು 17-18 ವರ್ಷದ ಹುಡುಗರಾಗಿ ಬರ್ತಾ ಉಂಟು. ಅದೇ ಒಂದು ನನಗೆ ತಲೆಬಿಸಿ, ಮೊಡವೆ ಅದ್ದೇ ಅಂತ ತಲೆಬಿಸಿ. ಇದು ಆಯ್ತಲ್ಲ. ಹಾಗೆ ಎಂತ ಹೇಳಿದೆ, ಈಗ ಲೈವಲ್ಲಿ ಕೆಲವರು ತುಂಬ ಬ್ಯುಸಿಯಾಗಿದ್ದಾರೆ. ಅಂಥವರಿಗೆ ಒಂದು ವಿಷಯ ಹೇಳಿ ಬಿಡುವ ಅಂತ ಮೊನ್ನೆೊಮ್ಮೆ ಹೇಳಿದ್ದೆ, ಬಿಡಲಿ. ಇವತ್ತೊಂದು ಪ್ರೂಫ್ ಸಮೇತ ತೋರಿಸುವ. ಎಂತ ಅಂತ ಹೇಳಿದರೆ, ನೋಡಿ ಇದು ನೀವು ಲೈವ್ ಮಾಡ್ತೀರಿ, ಓಕೆ ಇರಲಿ. ಈಗ ವೀಡಿಯೋ ಹಾಕ್ತೀರಿ. ಈ ವಿಡಿಯೋವನ್ನೆಲ್ಲ ನಾವು ಯಾವ ಥರ ಯೂಟ್ಯೂಬ್ನವರು ಇನ್ನೊಬ್ಬರಿಗೆ ಸಜೆಷನ್ ಮಾಡ್ತಾರೆ, ಆಮೇಲೆ ಫಸ್ಟಾಗಿ ಎಷ್ಟು ಜನರಿಗೆ ಕಳಿಸಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಸೊ ಅದನ್ನು ಎಲ್ಲಿ ಹುಡುಕೋದು? ಇದು YT ಸ್ಟುಡಿಯೋದಲ್ಲಿ ನಾನೊಂದು ಈಗ ಎಂಡಲ್ಲಿ ಹಾಕ್ತೇನೆ, ನಾನು ನೋಡುವ ಎಲ್ಲಿ ಆಗ್ತದೆ ಅಂತ. ಅಲ್ಲಿ ನೋಡಿ ಕರೆಕ್ಟಾಗಿ ನಿಮಗೆ ಎಷ್ಟು ಜನರಿಗೆ ಅದನ್ನು ಕಳಿಸಿದ್ದಾರೆ, ಆಮೇಲೆ ಎಷ್ಟು ಜನರಿಗೆ ಅದನ್ನು ರೆಕಮೆಂಡ್ ಮಾಡಿ ಅದನ್ನು ಎಷ್ಟು ಜನರು ನೋಡಿದ್ದಾರೆ, ಅದರಿಂದ ನಿಮಗೆ ಎಷ್ಟು ವಾಚ್ ಟೈಮ್ ಆಯಿತು ಎಲ್ಲ ಗೊತ್ತಾಗ್ತದೆ. ಅದರಲ್ಲಿ ಇನ್ನೊಂದು ವಿಷಯ ಗೊತ್ತಾಗ್ತದೆ, ವಿಡಿಯೋಗೆ ಕಂಟೆಂಟಿಗೆ ಹೋಗಿ ಅಲ್ಲಿ ನೀವು ಕ್ಲಿಕ್ ಮಾಡುವಾಗ ರೀಚಲ್ಲಿ ನಿಮಗೆ ಎಷ್ಟೆಷ್ಟು ಜನ ಕಳಿಸ್ತಾರೆ ಅಂತ ಗೊತ್ತಾಗ್ತದಲ್ಲ. ಇನ್ನೊಂದು ವಿಷಯ ಅಂತೇಳಿ, ಅಲ್ಲಿ ಲೈವ್ ಇದಕ್ಕೆ ಹೋಗಿ ನೀವು ಅಲ್ಲಿ ನೋಡಿ ವಾಚ್ ಟೈಮ್ ಇರ್ತದೆ, ಅಲ್ಲಿ ನಿಮಗೆ ಇಂಪ್ರೆಷನ್ ತೋರಿಸಲ್ಲ. ಈ ಇಂಪ್ರೆಷನ್ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಅದನ್ನು ಒಮ್ಮೆ ನಾವು ಲೈವ್ ಮಾಡಿ ಬಿಟ್ಟದನ್ನು ಇನ್ನೊಬ್ಬರಿಗೆ ಅವರು ಯೂಟ್ಯೂಬ್ನವರು ಕಳಿಸಲ್ಲ. ಈ ಒಂದು ಸತ್ಯ ನಿಮಗೆ ಗೊತ್ತಾಗಬೇಕಂತ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ, ನೋಡಿ ನೀವು ವಿಡಿಯೋ ಮಾಡಲ್ಲ, ಬರೀ ಲೈವಲ್ಲಿಯೇ ಹೋಗ್ತಾ ಇರ್ತೀರಿ ಅಂತ. ವಾಚ್ ಟೈಮ್ ಭರ್ತಿ ಆಗಬೇಕು, ವಾಚ್ ಟೈಮ್ ಭರ್ತಿ ಆಗಬೇಕಂತ. ಓಕೆ, ವಾಚ್ ಟೈಮ್ ಭರ್ತಿ ಆಯಿತು ಅಂತ ಇಟ್ಕೊಳ್ಳುವ. ಏನು ಕೆಂಪು ಕಾಣ್ತಾನೆ ಸಹ, ಕಪ್ಪಾದರೂ ಒರಿಜಿನಲ್ ಕಲರ್ ಕಾಣ್ತಾ ಇದ್ದರೂ ಪರವಾಗಿಲ್ಲ. ಇದರಲ್ಲಿ ನಾನು ನೀವೆಲ್ಲ ಅಂದ್ಕೋಬೋದು ಅಂತ ಬ್ಯೂಟಿ ಪ್ಲಸ್ಸಲ್ಲಿ ತೆಗೆದು ಅಂತ. ಬಣ್ಣ ಕಟ್ಟೇ ಅಲ್ಲ, ನಾನೊಮ್ಮೆ ಪುತ್ತೂರಿಗೆ ಹೋಗಿದ್ದೆ, ಹಾಗೆ ನನ್ನ ಕ್ಯಾಮರಾವೇ ಸರಿ ಇಲ್ವಾ ಅಂತ. ಹೋಗಲಿ ಸಾಯಲಿ, ನೋಡೋವರಿಗೆ ಆದರೂ ಸ್ವಲ್ಪ ಬಿಳಿ ಕಾಣಲಿ ಅಲ್ಲ. ಒರಿಜಿನಲ್ ಆಗಿ ಇಲ್ಲದಿದ್ದರೂ ಪರವಾಗಿಲ್ಲ, ಸಾಯಲಿ, ಕಲರಿಗೆ ಬೆಂಕಿ ಇರಲಿ. ಆದರೂ ಮುಖ ಮನಸ್ಸಿನ ಕನ್ನಡಿ ಅಲ್ವಾ, ಸೊ ಅದಕ್ಕೆ ಹೇಳಿದೆ ಅಷ್ಟೇ. ಇಷ್ಟು ಬಿಳಿ ಬೇಡ ಇತ್ತು, ಇರಲಿ. ಹಾಗೆ ಅದು ಸೂರ್ಯ ಕೆಂಪು ಉಂಟಲ್ಲ, ಹಾಗೆ ಆಗಿರ್ಬೋದು. ಹಾಗೆ ಈ ಲೈವ್ ವಿಡಿಯೋ ಮಾಡುವವರಿಗೆ ಇದರಿಂದ ವಾಚ್ ಟೈಮ್ ಆಗ್ಬೋದು, ಓಕೆ. ಬಟ್ ನಿಮಗೆ ಎಂತ ಹೇಳಿದರೆ, ಇದನ್ನು ಇನ್ನೊಬ್ಬರಿಗೆ ಯೂಟ್ಯೂಬ್ನವರು ಕಳಿಸಲ್ಲ. ಬೇಕಾದರೆ ಅವರು ನಿಮ್ಮ ಚಾನಲ್ ಓಪನ್ ಮಾಡಿ ಲೈವ್ ಬಟನಲ್ಲಿ ಹೋಗಿ ಅದರಲ್ಲಿ ನೀವು ಏನು ಲೈವ್ ಮಾಡಿದ್ದೀರಿ ಅಂತ ಕೇಳಬೇಕು. ನೋಡಲಿಕ್ಕೆ ನೀವು ಹೇಗೂ ಮುಖ ಏನು ತೋರಿಸ್ತಿದ್ದಿಲ್ಲಲ್ಲ, ಮುಖನೇ ತೋರಿಸಲ್ಲ. ನೀವೊಂದು ಕರೆಕ್ಟಾಗಿ ಯೋಚನೆ ಮಾಡಿ, ಒಂದು ರೇಡಿಯೋ, ಈಗ ಯಾರಾದರೂ ರೇಡಿಯೋ ಕೇಳ್ತಾರಾ? ಸ್ವಲ್ಪ ಏಜ್ ಆದವರು ಕೇಳ್ಬೋದು, ಯಾಕಂದರೆ ನಮ್ಮಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ಕಿಗೆ ಹೋದರೆ ಫೇಸ್ಬುಕ್ ಅದರಲ್ಲಿ ನೋಡ್ಬೋದು, ನಮಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೋದು. ಸೊ ಇದರಲ್ಲೇ ನಾವೆಲ್ಲ ಬ್ಯುಸಿಯಾಗಿರ್ತೇವೆ. ಇದೆಲ್ಲ ಇರುವಾಗ ಯಾರಾದರೂ ಹೋಗಿ ಲೈವಲ್ಲಿ ನಿಮ್ಮ ಮಾಡಿದ ಲೈವನ್ನು ಇನ್ನೊಬ್ಬರು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಅದರ ನಿಮ್ಮ ಭ್ರಮೆ, ಖಂಡಿತ ಯಾರು ನೋಡಲ್ಲ. ಸೊ ಇನ್ನೊಂದು ವಿಷಯ ಅಂತಂತೇಳಿದರೆ, ಈಗ ಹೋಗಲಿ,
ಈ ಇದು ಅದಕ್ಕೆ ಅಂತ ಹೇಳೋದು, ಲೈವ್ ಯಾರಿಗೂ ಕಳಿಸಲ್ಲ. ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಯಿತು. ಓಕೆ, ಗುಡ್ ಲಕ್. ಈಗ ವಾಚ್ ಟೈಮ್ ಕಂಪ್ಲೀಟ್ ಆಯಿತು, ನಿಮ್ಮ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು. ಈಗ ಮ್ಯಾಟ್ರಿಗೆ ಬರ್ತೇನೆ. ನಿಮ್ಮೊಂದು ಚಾನಲನ್ನು ಮಾನಿಟೈಸೇಷನ್ ಆನ್ ಆಗುವಾಗ ಯೂಟ್ಯೂಬ್ನವರು ಚೆಕ್ ಮಾಡ್ತಾರಂತೆ. ನನಗೆ ಕೂಡ ಗೊತ್ತಿಲ್ಲ, ನನಗೆ ಮೊನ್ನೆ ಗೊತ್ತಾದದ್ದು. ನಾನು 3000 ವಾಚ್ ಟೈಮ್ ಮತ್ತು 500 ಸಬ್ಸ್ಕ್ರೈಬರ್ ಆಗುವಾಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ, ಅದರಲ್ಲಿ ಆ್ಯಪ್ ಮಾನಿಟೈಸೇಷನ್ ಉಂಟಲ್ಲ, ಅದಕ್ಕೆ ಅಪ್ಲೈ ಮಾಡುವಾಗ ಅದರಲ್ಲಿ ಒಂದು ಏನೋ 2 ಪ್ರೊಸೀಜರ್, ಫಸ್ಟಾಗಿ ಸೆಕೆಂಡ್ ಪ್ರೊಸೀಜರ್ಗೆ ಓಕೆ ಮಾಡುವಾಗ ಅದು ಟೈಮ್ ತಗೊಳ್ತದೆ. ಎಷ್ಟು? 24 ಗಂಟೆ. ಆ ಟೈಮಲ್ಲಿ ನಿಮ್ಮದು ಕಾಪಿರೈಟ್ ಸ್ಟ್ರೈಕ್ ಇರಬಾರ್ದು, ಆಮೇಲೆ ಕೆಲವೆಲ್ಲ ಕಾಪಿರೈಟ್ ಎಲ್ಲ ಬಂದಿರಬಾರ್ದಂತೆ. ನನ್ನದು ಎಲ್ಲ ಪಾಸಾಗಿ ನನಗೊಂದು ಯು ಆರ್ ನೌ ಯೂಟ್ಯೂಬರ್ ಪಾರ್ಟ್ನರ್ ಅಂತ ಏನೊಂದು ಮೆಸೇಜ್ ಬಂತು. ಆಮೇಲೆ ಈಗ 4000 ವಾಚ್ ಟೈಮ್ ಆಗ್ತಾ ಬಂತು. ಓಕೆ, ಅದಿನ್ನೂ ಕೆಲವು ದಿವಸಗಳಲ್ಲಿ ಆಗ್ತದೆ, ಬಿಡುವ. ನಂದಂತೂ ಪಕ್ಕ ಆಗಿ ಆಗುತ್ತೆ. ಯಾಕಂತೇಳಿದರೆ ನನಗೆ ಒಂದು 2 ಒಳ್ಳೆಯ ವೀಡಿಯೋಗಳಿಗೆ ನನಗೆ ಅದು ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆದದ್ದು, ಸಬ್ಸ್ಕ್ರೈಬರ್ ಕೂಡ ಬಂದದ್ದು. ನಾನು ಯಾರಿಗೂ ಹಣ ಕೊಟ್ಟೇನು ಸಬ್ಸ್ಕ್ರೈಬರ್ ಮಾಡಿದ್ದಲ್ಲ. ಸೊ ಇದೆಲ್ಲ ಕೌಂಟ್ ಆಗುವಾಗ ನನ್ನದು ಪಕ್ಕ ಮಾನಿಟೈಸೇಷನ್ ಆನ್ ಆಗ್ತದೆ ಅಂತ ನನಗಂತೂ ಕನ್ಫರ್ಮ್ ಉಂಟಲ್ಲ. ಸೊ ನಿಮ್ಮಲ್ಲಿ ನಾನು ಹೇಳೋದು ಏನಂತ ಹೇಳಿದರೆ, ಲೈವನ್ನು ಬಿಡಿ. ಲೈವ್ ಬಿಟ್ಟು ಒಂದು ಒಳ್ಳೆಯ ವೀಡಿಯೋ ಮಾಡಿ. ಬೇರೆ ಏನು ಬೇಡ, ನಿಮ್ಮ ಮನೆಯ ಅಂಗಳದಲ್ಲಿರೋ ಹೂವಿನ ಗಿಡ ಅಥವಾ ಈ ಏನಾದರೂ ನಿಮ್ಮ ಮನೆಯಲ್ಲಿ ನೀವು ಬೆಳೆದಂಥ ತರಕಾರಿ, ಅದು ಬಿಟ್ಟರೆ ನಿಮ್ಮ ಮನೆಯ ನೀವೇನಾದರೂ ಈಗ ಮೀಸೋ ಅದು ಇದು ಎಲ್ಲ ಈಗ ಹುಡುಗಿಯರಾದರೆ ಇದರಲ್ಲೆಲ್ಲ ಪರ್ಚೇಸ್ ಮಾಡ್ತೀರಿ. ಆಮೇಲೆ ನಿಮ್ಮಲ್ಲಿ ಸಾರಿ ಕಲೆಕ್ಷನ್ ಇರ್ಬೋದು, ಡ್ರೆಸ್ ಕಲೆಕ್ಷನ್ ಇರ್ಬೋದು, ನಿಮಗೆಲ್ಲ ತುಂಬ ವೀಡಿಯೋ ಎಲ್ಲ ಮಾಡ್ಬೋದು. ಕಂಟೆಂಟ್ ಎಲ್ಲ ಏನು ಹುಡುಕ್ಬೇಕಂತ ಏನಿಲ್ಲ, ಈ ಕಲೆಕ್ಷನ್ಸ್ಗಳನ್ನೇ ನೀವು ತೋರಿಸ್ಬೋದು. ಅಥವಾ ಏನೂ ಇಲ್ಲ ಅಂತ ಹೇಳಿದರೆ ನೋಡಿ, ತಲೆ ಕೂದಲನ್ನೇ ಇಟ್ಕೊಂಡು ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಹೇಗೆ ಅಂತೇಳಿ ವೆರೈಟಿಯಾಗಿ ನಿಮ್ಮ ಕೂದಲನ್ನೇ ಸ್ಟೈಲಿಶ್ ಆಗಿ ಇದು ಹೇರ್ ಸ್ಟೈಲ್ ಮಾಡಿದರೆ ಆಯ್ತಲ್ಲ, ಕಂಟೆಂಟ್ ಬರುತ್ತೆ. ಸೊ ಆ ಥರ ವೀಡಿಯೋ ಮಾಡಿ, ದಯವಿಟ್ಟು ವೀಡಿಯೋ ಮಾಡಿ. ಈ ಲೈವಲ್ಲಿ ಮುಳುಗಬೇಡಿ. ಲೈವಲ್ಲಿ ಮುಳುಗೋದರಿಂದ ನಿಮಗೆ ಏನು ₹1 ಪ್ರಯೋಜನ ಅಂತೂ ಖಂಡಿತ ಆಗಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ. ಹಾಗೆ ಲೈವೇ ಮಾಡಿ ನಾವು ಸಕ್ಸಸ್ ಆಗ್ತೇವೆ ಅಂತ ಯೋಚನೆ ಮಾಡುವವರು ಮಾಡಿ, ನಮಗೇನಿಲ್ಲ. ಅದು ಬಿಟ್ಟು ನಾನು ಹೇಳಿದ್ದು ಕರೆಕ್ಟ್ ಅಂತ ಅನಿಸಿದವರು ಇವತ್ತಿಗೆ ಲೈವ್ ಬಿಟ್ಟು ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ಇನ್ನು 1-2 ತಿಂಗಳು ನೀವು ಕಂಟಿನ್ಯೂ ಮಾಡಿ. ಈಗ ನಮ್ಮಲ್ಲಿ ಮೈಸೂರಿನವರೊಬ್ಬರು ಅವರ ಒಳ್ಳೆ ವೀಡಿಯೋ ಬರ್ತಾವೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಅವರದ್ದು ನೋಡಿ, ಇವತ್ತಲ್ಲ ನಾಳೆ ಪಕ್ಕಾ ಕ್ಲಿಕ್ ಆಗ್ತದೆ. ಹಾಗೆ ಒಳ್ಳೆ ವೀಡಿಯೋ ಮಾಡಿ. ಆಮೇಲೆ ನಮಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ. ಸಬ್ಸ್ಕ್ರೈಬರ್ಗೆ ಬೇಕಾಗಿ ನೀವು ಲೈವ್ ಮಾಡೋದು ನನಗೇನದು ಸರಿ ಅಂತ ಅನಿಸ್ತಾ ಇಲ್ಲ. ಒಂದು ಟೈಮ್ ಪಾಸಿಗೆಲ್ಲ ಮಾಡ್ಬೋದು, ಓಕೆ. ಸೊ ಆಮೇಲೆ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ನೋಡಿ, ನೀವು ಯಾರು ಕೂಡ ಒಬ್ಬರು ಕೂಡ ಲೈವಲ್ಲೇ ಮುಳುಗಿಲ್ಲ. ಯಾರು ಎಲ್ಲರೂ ವೀಡಿಯೋ ಬಗ್ಗೆನೇ ಯೋಚನೆ ತಲೆಗೆಡಿಸ್ಕೊಳ್ತಾ ಇದ್ದಾರೆ. ಈಗ ನೋಡಿ, ದೊಡ್ಡ ಯೂಟ್ಯೂಬರ್ ಒಂದು 2 ನಾನೇ ಹೇಳ್ತಾರೆ, ಡಾಕ್ಟರ್ ಬ್ರೋ, ಗೊತ್ತಿಲ್ಲದವರು ಯಾರು ಇರಲಿಕ್ಕಿಲ್ಲ. ಅವರ ವೀಡಿಯೋಗಳಿಗೆ ಹೋಗಿ, ಒಂದು 2 ಮಿಲಿಯನ್ ಏನೋ ಸಬ್ಸ್ಕ್ರೈಬರ್ ಉಂಟು. ಅವರ ವೀಡಿಯೋಗಳಿಗೆ ಹೋಗಿ ನೀವು ಅಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಸಿಗೋದು ಎಷ್ಟು ಗೊತ್ತುಂಟ? ಬರೀ ಒಂದೇ ಒಂದು, ಅದು ಕೂಡ ಮೊನ್ನೆ ಒಂದು ತಿಂಗಳ ಬ್ಯಾಕ್ ಅವರು ಲೈವ್ ಮಾಡಿದಂಥ ಒಂದು ವಿಡಿಯೋ. ಅದು ಬಿಟ್ಟರೆ ಅವರು ಲೈವೇ ಮಾಡಿಲ್ಲ ನೋಡಿ. ಅವರೆಷ್ಟು ಸಕ್ಸಸ್ಫುಲ್ಲು ಯೂಟ್ಯೂಬರ್ ಅಲ್ವಾ. ಸೊ ಆಮೇಲೆ ಕಲಾ ಮಾಧ್ಯಮ ಅಂತ ಒಂದು ಇದು ಚಾನಲ್ ಉಂಟು. ಎಂತ ಅಂತ ಹೇಳಿದರೆ ಇವರದ್ದು ಪರಮ್ ಸರ್ ಇದ್ದು, ಅವರೊಂದು ಇದು ಮಾಡ್ತಾರೆ ಅಂತ, ನಮ್ಮ ಈ ತುಂಬ ಪ್ರಖ್ಯಾತ ವ್ಯಕ್ತಿಗಳನ್ನೆಲ್ಲ ಸಂದರ್ಶನ ಮಾಡ್ತಾರೆ. ಹೆಚ್ಚಾಗಿ ಸಿನಿಮಾದವರನ್ನು ಮಾಡ್ತಾರೆ ಅವರದ್ದು. ಆಮೇಲೆ ಟೆಕ್ಕಿನ್ ಸಂದೀಪು, ಆಮೇಲೆ ಕನ್ನಡ ಟೆಕ್ ಟೆಕ್ ಬ್ರೋ ಏನೋ ಉಂಟು. ಅವರೆಲ್ಲ ಯಾರು ಕೂಡ ಹೆಚ್ಚಾಗಿ ಉಂಟಲ್ಲ ಲೈವಲ್ಲಿ ಮುಳುಗೇ ಇಲ್ಲ. ಬಟ್ ನಾವು ಯಾಕೆ ಲೈವೇ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇವೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡಬೇಕಂತ ಯೋಚನೆ ಮಾಡ್ತಾ ವಿಡಿಯೋ ಮಾಡಿ ಅಥವಾ ಲೈವ್ ಮಾಡಿ. ಸೊ ಒಳ್ಳೆಯದಾಗಲಿ. ಇದು ನೋಡಿ, ನನ್ನ ನಿಮಗೆ ಹೇಳ್ಬೇಕಂತ ಇತ್ತು. ಉಲ್ಟ ಕಾಣ್ತದಲ್ಲ, ಇದು ನನ್ನ ಬೈಕಿನಲ್ಲಿ ನಾನು ಇದು ಅಂತ ಸಿಂಬಲ್ ಹಾಕಿದ್ದು, ಐಸ್ವಾಲ್ಡ್ ಪುತ್ತೂರು ಅಂತ. ಹೊಸ ಯೂಟ್ಯೂಬರ್ಗಳಿಗೆ ಕೂಡ ಆಲ್ ದಿ ಬೆಸ್ಟ್. ನೋಡಿ, ಇಲ್ಲಿ YT ಸ್ಟುಡಿಯೋ ಉಂಟಲ್ಲ, ಅಲ್ಲಿಗೆ ಹೋಗಬೇಕು. ಚಾನಲ್ ಡ್ಯಾಶ್ ಬೋರ್ಡ್ ಬರ್ತದೆ, ಅದು ಬೇಡ. ಆದರೆ ಈಚೆ ಕಂಟೆಂಟ್ ಅಂತ ಬರ್ತದಲ್ಲ, ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ವೀಡಿಯೋ ಎಲ್ಲ ತೋರಿಸ್ತದೆ ನೋಡಿ. ಈ ಥರ ನೋಡಿ, ಇಲ್ಲಿ ವೀಡಿಯೋಸು, ಶಾರ್ಟ್, ಆಮೇಲೆ ಲೈವ್, ಮತ್ತೊಂದು ಪ್ಲೇ ಲಿಸ್ಟ್. ಅದು ಬೇಡ. ಇಲ್ಲಿ ನಮಗೆ ಬೇಕಾದದ್ದು ಈಗ ವೀಡಿಯೋ, ಶಾರ್ಟ್ಸ್, ಲೈವ್. ಇಲ್ಲಿ ವೀಡಿಯೋ ಕ್ಲಿಕ್ ಮಾಡುವಾಗ ನಮ್ಮ ವೀಡಿಯೋದ ಲಿಸ್ಟ್ ಬರ್ತದೆ ಅಲ್ಲಿ. ಅದರಲ್ಲಿ ನೋಡಿ, ನಾನೊಂದು ವೀಡಿಯೋ ಈಗ ಕ್ಲಿಕ್ ಮಾಡಿದೆ. ಇಲ್ಲಿ ಬೆಟ್ಟಂಪಾಡಿ ಗಣೇಶೋತ್ಸವ ಅಂತ ಬಂತು.
ಇಲ್ಲಿ ನಾನು ಈಗ ವಿಡಿಯೋ ಪರ್ಫಾರ್ಮೆನ್ಸ್ಗೆ ಪುನಃ ಕ್ಲಿಕ್ ಮಾಡುವಾಗ ಇಲ್ಲಿ ಓವರ್ ವ್ಯೂ ರೀಚ್ ಅಂತ ಬರ್ತದೆ. ಈ ಓವರ್ ವ್ಯೂಯಲ್ಲಿ 308 ಅದು ವ್ಯೂಸ್ ಬಂದದ್ದು. ಅದರ ಈಚೆ ನೋಡಿ ಎಷ್ಟು ಗಂಟೆ ನಮಗೆ ಸಿಕ್ಕಿದೆ, 15 ಗಂಟೆ ನನಗೆ ಟೈಮ್ ಸಿಕ್ಕಿದೆ ಅದರಲ್ಲಿ. ಅದು ಬೇಡ ಬಿಡುವ. ಅದರ ಈಚೆ ಒಂದು ರೀಚ್ ಅಂತ ಬರ್ತದೆ ನೋಡಿ. ಆ ರೀಚ್ ಅಂತ ಹೇಳಿದರೆ ಈ ಯೂಟ್ಯೂಬ್ನವರು ಅದನ್ನು ಎಷ್ಟು ಜನರಿಗೆ ಕಳಿಸಿದ್ರು ಅಂತ ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಇಲ್ಲಿ ಸ್ವಲ್ಪ ರೇಂಜಿದು ಪ್ರಾಬ್ಲಮ್ ಸ್ವಲ್ಪ ನೋಡಿ. ಈಗ ರೀಚಿಗೆ ಕ್ಲಿಕ್ ಮಾಡ್ತೇನೆ ನೋಡಿ, ಅಲ್ಲಿ 3800 ಜನರಿಗೆ ಆ ವಿಡಿಯೋವನ್ನು ಕಳಿಸಿದ್ದಾರೆ ಅವರು. 3800 ಜನರಲ್ಲಿ ಈಗ ನನಗೆ ಅದನ್ನು ನೋಡಿದ್ದೆಷ್ಟು ಜನ, ಬರೀ 300 ಜನ, ಕರೆಕ್ಟಾ? 3800 ಜನರಿಗೆ ಕಳಿಸಿ ಅದರಲ್ಲಿ ನನಗೆ ನನ್ನ ವಿಡಿಯೋವನ್ನು ನೋಡಿದ್ದು ಬರೀ 308 ಜನ. ಬಾಕಿಯ ಜನ ಸ್ಕಿಪ್ ಮಾಡಿದ್ದಾರೆ. ಸೊ ಹಾಗೆ ನೋಡಿ, ಇಲ್ಲಿ ಶಾರ್ಟ್ ವಿಡಿಯೋ ಉಂಟಲ್ಲ, ಅದಕ್ಕೆ ಕ್ಲಿಕ್ ಮಾಡಿದಾಗ ನಿಮಿಷ ನೋಡಿ, ಇಲ್ಲಿ ಇನ್ನೊಂದು ಹಾಕಿದ ಸಾಂಗ್ ಇದು ಎಷ್ಟು ಗಂಟೆ ಆಯಿತು, 22 ಗಂಟೆ ಬ್ಯಾಕ್ ಹಾಕಿದ್ದು ಆ ವಿಡಿಯೋ. ಅಲ್ಲಿ ಏನೋ ಒಂದು ಮೆಸೇಜ್ ಬಂದಿದೆ ನೋಡಿ, ಗ್ರೇಟ್ ಜಾಬ್, ಯು ಗಾಟ್ ಮೋರ್ ವ್ಯೂಸ್ ಆ್ಯಂಡ್ ಲೈಕ್ಸ್ ದೆನ್ ಯೂಶುವಲ್. ನೋಡಿ, ಅದು ನೀವು ವಿಡಿಯೋ ಹಾಕಿದ ತಕ್ಷಣ ಅದು ಸ್ವಲ್ಪ ಓಡಿದರೆ ನೋಡಿ ಆ ಥರ ಎಲ್ಲ ಮೆಸೇಜ್ ಬರ್ತದೆ. ಅದು ಗ್ರೇಟ್ ಜಾಬ್ ಅಂತ ಹಾಕಿದ್ದಾರೆ, ಅದು ಯೂಟ್ಯೂಬ್ನವರೇ ಹಾಕಿದ್ದು. ಹೋಗಲಿ ಅಂತ ಹೇಳಿದರೆ ಅದು ಸ್ವಲ್ಪ ಜನ ನೋಡಿದ್ದಾರಲ್ಲ, ಸೊ ಅದಕ್ಕೋಸ್ಕರ ಒಂದು ಮೆಸೇಜ್ ನಮಗೆ ಖುಷಿಯಾಗಲಿ ಅಂತ ಹಾಕೋದಾಗಿರ್ಬೋದು. ನೋಡಿ 659 ಜನ 22 ಗಂಟೆಯಲ್ಲಿ ಅದನ್ನು ನೋಡಿದ್ದಾರೆ. ನಮ್ಮದೆಲ್ಲ ಹೊಸತ್ತಲ್ಲ ನೋಡಿ. ಅದನ್ನು ರೀಚ್ ನೋಡುವಾಗ ನಾವು 2100 ಜನರಿಗೆ ಆ ವಿಡಿಯೋವನ್ನು ಅವರು ಕಳಿಸಿದ್ದಾರೆ. ಅದರಲ್ಲಿ 659 ಜನ ನೋಡಿದ್ದಾರೆ. ಅರ್ಥ ಆಯಿತಾ? ಹಾಗೆ ಇನ್ನು ಲೈವ್ಗೆ ಹೋಗುವ. ನೋಡಿ, ಲೈವ್ ಬಟನಿಗೆ ಬರುವಾಗ ಅಲ್ಲಿ ನೋಡಿ ಅದನ್ನು ಅವರು ಎಷ್ಟು ಜನರಿಗೆ ಕಳಿಸಿದ್ದಾರೆ ಅಂತ ನೋಡುವ. ಅದಕ್ಕೆ ಕ್ಲಿಕ್ ಮಾಡಿ ನೋಡಿ, ಸತ್ಯ ಗೊತ್ತಾಯ್ತಲ್ಲ ಇಲ್ಲಿ ನೋಡಿ. ಅಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಇದ್ದೇ ಇಲ್ಲ, ಮತ್ತು ಅವರು ಎಷ್ಟು ಜನರಿಗೆ ಕಳಿಸಿದ್ದಾರೆ ಅಂತ ಎಲ್ಲಿಂಟು. ಆಮೇಲೆ ರೀಚ್ ಇಲ್ಲ, ಅದರಲ್ಲಿ ಎಂತ ಇಲ್ಲ. ಅಂತೇಳಿದರೆ ನಿಮ್ಮ ಲೈವನ್ನು ಅವರು ಯಾರಿಗೂ ಸಜೆಷನ್ ಮಾಡಲ್ಲ. ಅಂತೇಳಿದರೆ ಅದೊಂದು ಕಂಟೆಂಟೇ ಅಲ್ಲ ಅಂತ ನನಗೆ ಅನಿಸ್ತದೆ. ನಾವು ಯಾರ್ದೋ ಜೊತೆ ಮಾತಾಡಿ ನಮಗೆ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ನಾವು ಮಾತಾಡ್ತಾ ಇರ್ತೇವೆ ನೋಡಿ. ಎಂತ ಇಲ್ಲ ಅದರಲ್ಲಿ, ಬರೀ ಮೊನ್ನೆ ನಾನು ಮಾಡಿದ ಲೈವ್ ಇದು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವೇ ಒಮ್ಮೆ ಚೆಕ್ ಮಾಡಿ, YT ಸ್ಟುಡಿಯೋಗೆ ಹೋಗಿ ನಿಮ್ಮ ವೀಡಿಯೋವನ್ನೇ ನೀವು ನೋಡ್ಬೋದು. ಎಷ್ಟು ಜನರಿಗೆ ಅದನ್ನು ಕಳಿಸಿರ್ತಾರೆ, ಅದನ್ನು ಎಷ್ಟು ಜನ ನೋಡಿರ್ತಾರೆ ಹಾಗೆ. ಓಕೆ, ಸೊ ಹಾಗೆ ಇದು ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೇನೆ. ಯೋಚನೆ ಮಾಡ್ತಾ ಏನು ಮಾಡಬೇಕಂತ ಯೋಚನೆ ಮಾಡ್ತಾ ವಿಡಿಯೋ ಮಾಡಿ ಅಥವಾ ಲೈವ್ ಮಾಡಿ. ಸೊ ಒಳ್ಳೆಯದಾಗಲಿ. ಇದು ನೋಡಿ ನನ್ನ ಹೋಗಲಿ. ಓಕೆ, ಬಾಯ್. ಯೋಚನೆ ಮಾಡಿ, ನೀವು ಒಳ್ಳೆಯ ಯೋಚನೆ ಮಾಡಿದರೆ ಖಂಡಿತ ನಿಮಗೆ ಒಂದು ಜರ್ನಿ ಒಳ್ಳೆಯದಾಗ್ಬೋದು. ಹೊಸ ಯೂಟ್ಯೂಬರ್ಗಳಿಗೆ ಕೂಡ ಆಲ್ ದಿ ಬೆಸ್ಟ್. ಗುಡ್ ಲಕ್. ಟೇಕ್ ಕೇರ್. ಸಿ ಯು. ಬಾಯ್.